Hello everyone, good morning. So this is my day 13th and 14th vlog fully mixed. ಸೊ ನಂದು ಡೇ 13th ಐ ಹ್ಯಾಡ್ ಅ ಕೊಲ್ಯಾಬ್. ಸೊ ಬರ್ಗರ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದು ಅದಾದಮೇಲೆ ನೆಕ್ಸ್ಟು ನನ್ನ ಸ್ವಲ್ಪ ವರ್ಕ್ ಇತ್ತು. ನನಗೆ ತುಂಬ ಒಂದು ಇಂಪಾರ್ಟೆಂಟ್ ವರ್ಕ್ ಇತ್ತು, ನನ್ನದು ವೆಬ್ಸೈಟ್ ಸಬ್ಮಿಷನ್ ಇತ್ತು. ಸೊ ತುಂಬ ಡೇಸ್ ಆಗೋಗ್ಬಿಟ್ಟಿತ್ತು ಅವ್ರು ಕೊಟ್ಟು. ಸೊ ಐ ವಾಸ್ ಬ್ಯುಸಿ ಇನ್ ಮೈ ಅದರ್ ವರ್ಕ್, ಸೊ ನನಗೆ ಮಾಡೋಕ್ಕಾಗಿಲ್ಲ. ಸೊ ಎನಿವೇ ಸ್ಯಾಟರ್ಡೆ ಸಂಡೇ ನಾನು ಯಾವಾಗಲೂ ನನ್ನ ಸೆಕೆಂಡ್ ವರ್ಕಲ್ಲಿ ತುಂಬ ಬ್ಯುಸಿ ಆಗಿರ್ತೀನಿ, ನನ್ನ ಪಾರ್ಟ್ ಟೈಮ್ ವರ್ಕಲ್ಲಿ. ಸೊ ಡ್ಯೂ ಟು ಮೈ ಕೊಲ್ಯಾಬ್ ನಂಗೆ ಸ್ವಲ್ಪ ಲೇಟ್ ಆಯಿತು. ಸೊ ಕೊಲ್ಯಾಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬೇಗ ಮಾಡಿ ಆಮೇಲೆ ನೋಡಿದ್ರೆ ನನ್ನ ಗಾಡಿ ಪಂಚರ್ ಆಗೋಗಿತ್ತು. ಮನೆಗೆ ಹೋಗೋಣ ಅಂದ್ಕೊಂಡೆ. ಸೊ ಆಮೇಲೆ ಮನೆಗೆ ಹೋಗಿ ಇನ್ನೊಂದು ರೌಂಡು ನಾರ್ಮಲ್ ಕಾಫಿ ಮಾಡಿಕೊಂಡು ಕುಡ್ದು, ಆಮೇಲೆ ಕಾಫಿ ಪೌಡ್ರ್ ಖಾಲಿ ಆಗಿತ್ತು ಅಂತ ಫಿಲ್ ಮಾಡಿ ಆಮೇಲೆ ಡಿಕಾಕ್ಷನ್ ಮಾಡಿಕೊಂಡು ಕಾಫಿ ಕುಡ್ದು. ಸೊ ಇಟ್ ವಾಸ್ ಸ್ಯಾಟರ್ಡೆ ನೈಟ್. ಸೊ ನಾನು ಬೆಳಗ್ಗೆಯಿಂದ ತುಂಬ ಬ್ಯುಸಿ ಇದ್ದೆ. ಸೊ ಸ್ಯಾಟರ್ಡೆ ನೈಟಿಂದ ಇದು ರೆಕಾರ್ಡ್ ಆಗಿರೋದು. ಮಾರ್ನಿಂಗ್ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಯಾವುದೋ ಸೀರೀಸ್ ಬಂದಿತ್ತು, ಅದನ್ನು ನೋಡ್ಕೊಂಡು ಒಂಚೂರು ವರ್ಕ್ ಮಾಡಿದೆ. ಕ್ರೌನಿನ ಒಂಚೂರು ಮೊಟ್ಟೆ, ನಾನು ಕ್ರೌನಿ ಇಬ್ಬರು ಮೊಟ್ಟೆ ಎಲ್ಲ ತಿಂದು, ಆಮೇಲೆ ಕ್ರೌನಿಗೂ ಒಂಚೂರು ಮೊಟ್ಟೆ ಕೊಟ್ಟು ನಾನು ತಿಂದು, ಆಮೇಲೆ ಕ್ರೌನಿನ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ನೈಟು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಟ್ ವಾಟರ್ ಕುಡ್ದು ಸಂಡೇ ಮಾರ್ನಿಂಗ್ ಇದು. ಸೊ ನಾನೊಂದು ಗಂಜಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ಸಂಡೇ ಊಟಕ್ಕೆ ಬಾಸ್ಮತಿ ರೈಸ್ ನೆನೆಸಿದೆ, ಗೀ ರೈಸ್ ಥರ ಮಾಡೋಣ ಅಂತ. ಸೊ ತೊಳೆದು ನೀರು ಹಾಕಿ ನೆನೆಸಿದೆ. ಸೊ ಅದಾದಮೇಲೆ ನಾನು ಚಿಕನ್ ತೊಗೊಂಡು ಬರೋಕ್ಕೆ ಹೋಗಿದ್ದೆ, ಚಿಕನ್ನು ಮತ್ತು ಗ್ರಾಸರಿ ಎಲ್ಲ. ಸೊ ನಂದು ಮಾರ್ನಿಂಗ್ ಕಾಫಿ ಎಲ್ಲ ಸ್ವಲ್ಪ ಹೊತ್ತು ಕುಟ್ಕೊಂಡು ಫ್ರೆಶ್ ಏರಲ್ಲಿ ಚೆನ್ನಾಗಿತ್ತು. ಸೊ ಕಾಫಿ ಎಲ್ಲ ಕುಡ್ದು ಚಿಕನ್ ಶಾಪ್ಗೆ ಹೋಗಿ ಆಲ್ಮೋಸ್ಟ್ ಒನ್ ಕೆ ಜಿ 1.3 kg ಚಿಕನ್ ತೊಗೊಂಡು, ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿದ್ದು ತೊಗೊಂಡು, ಆಮೇಲೆ ಕ್ರೌನಿಗೆ ಒಂದು ಚಿಕ್ಕ ಮಮ್ಮು ತೊಗೊಳ್ಳೋಣ ಅಂತ ಮಮ್ಮು ತೊಗೊಂಡು ಆಮೇಲೆ ಕ್ರೌನಿಗೆ ಆಟ ಆಡಿಸ್ತಾ ಎಕ್ಸೈಟ್ಮೆಂಟ್ ಏನಮ್ಮ ನಿಂದು ಕ್ರೌನಿ. ಅಷ್ಟೊತ್ತಲ್ಲಿ ನಮ್ಮಪ್ಪ ನಾನು ಇವತ್ತು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಚಿಕನ್ ಎಲ್ಲ ಮಸಾಲ ಎಲ್ಲ ರುಬ್ಬಿಟ್ಟು ಅವರೇ ಇವತ್ತು ಅಡುಗೆ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರಿಗೊಂಚೂರು ಟೀ ಮಾಡ್ಕೊಡೋಣ ಅಂದ್ಬಿಟ್ಟು ನಾನು ಟೀ ಮಾಡ್ತಾ ಹಂಗೆ ಇಲ್ಲಿ ಗೀ ರೈಸ್ಗೆ ಪ್ರಿಪ್ರೇಷನ್ ಮಾಡಿಕೊಂಡು ಗೀ ರೈಸ್ ಎಲ್ಲ ಮಾಡಿ ನಮ್ಮಪ್ಪಂಗೆ ನನಗೆ ನಮ್ಮ ಮಮ್ಮಿಗೆ 3 ಜನಕ್ಕೂ ಟೀ ಮಾಡಿ, ಸೊ ಇಲೈಚಿ ಟೀ ಮಾಡಿದೆ. ಸೊ ಅದಾದಮೇಲೆ ನನ್ನ ರೈಸ್ ಆಗಿತ್ತು ಅಷ್ಟೊತ್ತಲ್ಲಿ. ಸೊ ರೈಸ್ ಎಲ್ಲ ನೋಡಿ ಎಲ್ಲ ಮಾಡಿ ಅಷ್ಟೊತ್ತಲ್ಲಿ ನಮ್ಮ ಅಪ್ಪನೂ ಕೂಡ ಚಿಕನ್ ಎಲ್ಲ ಮಾಡಿಟ್ಟಿದ್ರು. ಸೊ ಒಂದು ನೈಸ್ ಬ್ಯಾಟಿಂಗ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದರು ನಮ್ಮಪ್ಪ. ನೋಡಿ ರೇರಾಗಿ ಅಡುಗೆ ಮಾಡ್ತಾರೆ. ಅದಾದಮೇಲೆ ಈವ್ನಿಂಗು ನನ್ನ ಸ್ವಲ್ಪ ವರ್ಕ್ ಇತ್ತು, ಅದು ಮುಗಿಸ್ಕೊಂಡು ಎಳ್ನೀರು ಕುಡ್ದು ಆಮೇಲೆ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು. ಸೊ ನನಗೆ ಈ ವೀಕಲ್ಲಿ ಏನಾಗಿದೆ ಅಂದರೆ, ಲಾಸ್ಟ್ ವೀಕಲ್ಲಿ ನನಗೆ ಸ್ವಲ್ಪ ಗೊತ್ತಾಯಿತು. ಸೊ ಈ ವೀಕಲ್ಲಿ ನನಗೆ ಆಲ್ಮೋಸ್ಟ್ 2 to 3 kg ವೆಯ್ಟ್ ಲಾಸ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ನನಗೆ ಇನ್ನೂ ಒಂದೇ ಒಂದು ವೀಕ್ ಬಾಕಿ ಇರೋದು. ಸೊ ನಾನು ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಡಯಟ್ ಎಲ್ಲ ಮೇಂಟೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದಿಸ್ ವಾಸ್ ಮೈ 2 days. ಬಾಯ್.